इंद्रश्चाग्निश्च राष्ट्रं धारयतां ध्रुवं सुमुहूर्तमस्तु सुप्रतिष्ठितमस्तु लक्ष्मीशो भुवनत्रयो निवसतो देवान् मनुष्योरगान् संस्थातुं कर्णानि ಹೇಳುವವರೆಗೂ ಯಾರು ತಾಲಿ ಕಟ್ಟಬಾರದಾಗಿತ್ತು ಬರೀ ತಾಲಿಯನ್ನ ಹಿಡಿದುಕೊಳ್ಳಲು ಕೋರಿಕೆ. ಹೊರ ತಾಲಿಯನ್ನು ಹಿಡಿದುಕೊಳ್ಳಲು ಯಾರು ಕಟ್ಟಬಾರದಾಗಿತ್ತು ಕೋರಿಕೆ. ಸದುಪಯೋಗಪಡಿಸಿಕೊಳ್ಳಬೇಕಾಗಿ ಕೋರುತ್ತೇನೆ. देवेन्द्राणि नमस्तुभ्यं देव विवाह भाग्य आरोग्य पुत्रलाभंच देहि मे आ मांगल्यವನ್ನು ನೀವೇನು ಕಟ್ಟಿದ್ದೀರಾ ಆ ಗಂಟನ್ನ ಕಡೆಗೆ ಒಪ್ಪಿಕೊಂಡು ನಮಸ್ಕಾರ ಮಾಡಿ ಆಮೇಲೆ ನಮ್ಮ ಈ ದಿನ ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸರ್ಕಾರದ ಜನಸ್ನೇಹಿ ಕಾರ್ಯಕ್ರಮವಾದ ಮಾಂಗಲ್ಯ ಭಾಗ್ಯ ಸರಳ ಸಾಮೂಹಿಕ ವಿವಾಹವನ್ನು ಏರ್ಪಡಿಸಲಾಗಿರುತ್ತದೆ. ಈ ಕಾರ್ಯಕ್ರಮದಲ್ಲಿ ಈ ದಿನ 8 ಜೋಡಿಗಳು ಸತಿಪತಿಗಳಾಗಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ. ಇದರಲ್ಲಿ ನಂಜನಗೂಡು ತಾಲೂಕಿನ 3, ಗುಂಡ್ಲುಪೇಟೆ ತಾಲೂಕಿನ 1 ಜೋಡಿ, ಮೈಸೂರು ತಾಲೂಕಿನ 2 ಹಾಗೂ ಟಿ ನರಸೀಪುರ ತಾಲೂಕಿನ 2 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಇವತ್ತು ಶಾಸ್ತ್ರೋಕ್ತವಾಗಿ ಕಾಲಿರಿಸಿದ್ದಾರೆ. ಈ ದಂಪತಿಗಳಿಗೆ ದೇವಸ್ಥಾನದ ವತಿಯಿಂದ ವಧುವಿಗೆ ಸೀರೆ ಮತ್ತು ರವಿಕೆ ಕಣಿಗಳಿಗಾಗಿ ರು 10,000 ಹಾಗೂ ವರನಿಗೆ ಪಂಚೆ ಶರ್ಟ್ಗಾಗಿ 5,000 ರೂಪಾಯಿ ಮತ್ತು ಚಿನ್ನದ ತಾಲಿ ಹಾಗೂ 2 ಗುಂಡುಗಳನ್ನು ಉಚಿತವಾಗಿ ನೀಡಲಾಗಿರುತ್ತದೆ ಹಾಗೂ ಊಟೋಪಚಾರದ ವ್ಯವಸ್ಥೆಯನ್ನು ಸಹಿತ ಇವತ್ತು ಕಲ್ಪಿಸಲಾಗಿರುತ್ತದೆ. ಪ್ರೋತ್ಸಾಹಧನ ವಧುವಿಗೆ 10,000 ರೂಪಾಯಿ, ವರನಿಗೆ 5,000. ಅದನ್ನು ನಾವು RTGS ಮೂಲಕ ಪಾವತಿ ಮಾಡ್ತೀವಿ. ಓಕೆ ಸರ್. ADC-ನವರು ಈ ಒಂದು ಮಾಂಗಲ್ಯ ಭಾಗ್ಯ ಏನಿದೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮೆಲ್ಲರಿಗೂ ವಿಸ್ತಾರವಾಗಿ ಮಾಹಿತಿಯನ್ನು ನೀಡಿರುವಂಥದ್ದು. ನಾನು ಹೆಚ್ಚು ಮಾತನಾಡೋಕೆ ಹೋಗೋದಿಲ್ಲ. ಏನು ಈ ದಿವಸ 8 ನವ ಜೋಡಿಗಳು ನಮ್ಮ ಶ್ರೀಕಂಠೇಶ್ವರ ದೇವಸ್ಥಾನದ ಆವರಣದಲ್ಲಿ ಶ್ರೀಕಂಠೇಶ್ವರನ ಸನ್ನಿಧಿಯಲ್ಲಿ ಶ್ರೀಕಂಠೇಶ್ವರ ಆಶೀರ್ವಾದದೊಂದಿಗೆ ಹೊಸ ಬದುಕಿಗೆ ಕಾಲನಿಟ್ಟಿದ್ದಾರೆ. ಅವರೆಲ್ಲರಿಗೂ ಈ ಶುಭ ದಿನದಂದು ನಾನು ಹೃದಯಪೂರ್ವಕವಾಗಿ ತಮ್ಮೆಲ್ಲರಿಗೂ ಶುಭವನ್ನು ಕೋರಲಿಕ್ಕೆ ವೇದಿಕೆಯ ಮುಖಾಂತರ ನಾನು ಬಯಸ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಜೋಡಿಗಳಿಗೆ ಆಶೀರ್ವಾದವನ್ನು ಮಾಡಲಿಕ್ಕೆ ಇಲ್ಲಿ ಸೇರುವಂತಹ ನನ್ನ ಎಲ್ಲ ಬಂಧು ಮಿತ್ರರು ಕೂಡ
ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ಯಶಸ್ವಿಗೊಳಿಸಿಕೊಡೋದಕ್ಕೆ ತಮ್ಮೆಲ್ಲರಿಗೂ ನಾನು ಗೌರವಯುತವಾಗಿ ವಂದನೆಗಳನ್ನ ಹಾಗೆ ಧನ್ಯವಾದಗಳನ್ನ ಈ ವೇದಿಕೆಯ ಮುಖಾಂತರ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ವ್ಯವಸ್ಥಿತವಾಗಿ ನಡೆಸಿಕೊಟ್ಟಂತಹ ನಮ್ಮ ಧಾರ್ಮಿಕ ದತ್ತು ಇಲಾಖೆ ಹಾಗೆ ನಮ್ಮ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ನಮ್ಮ ಎಡಿಸಿದವರ ಲೀಡರ್ಶಿಪ್ ನಲ್ಲಿ ನಡೀತಿರುವಂತಹ ಕಾರ್ಯಕ್ರಮ, ಜೊತೆಗೆ ಮುಖ್ಯವಾಗಿ ನಮ್ಮ ಶ್ರೀಕಂಠೇಶ್ವರ ದೇವಸ್ಥಾನದ ನಮ್ಮ ಎಲ್ಲ ಬಂಧು ಮಿತ್ರರು ಅವರೆಲ್ಲರಿಗೂ ಕೂಡ ನಾನು ಕೈ ಮುಗಿದು ಧನ್ಯವಾದಗಳನ್ನ ಹೇಳಿ ವಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ.